ಇದು ಒಂದು ಆ್ಯಂಟಿಡೆಸ್ಮಾ. ಬೆಂಗಳೂರಲ್ಲಿ ಹಾಂ ಆ್ಯಂಟಿಡೆಸ್ಮಾ ಮೊಂಟಾನಮ್ ಆಗಿರ್ಬೋದು ಇದು. ತುಂಬ ಅದರದ್ದು ಈಗ ಶುರುವಾಗಿದೆ ಸೀಸನ್ನು. ಸೊ ಆ್ಯಂಟಿಡೆಸ್ಮಾ ಇಲ್ಲೆಲ್ಲ ಆಗಿದೆ ನೋಡಿ ಹೂವು. ಸೊ ಒಂದು ಜಾತಿ ಆಯಿತು. ಸೆಕೆಂಡು ಇದು ಸೈಕೋಟ್ರಿಯಾ. ಓಕೆ, ಇದು ಅದರದ್ದೇ ಹೂವು, ಆ್ಯಂಟಿಡೆಸ್ಮಾ ಹೂವು ಇದು. ಅದು ಅಲ್ಲಿ ನೋಡಿದ ಬೀಜ ಆಗಿತ್ತು ಹೂವು. ಇದಕ್ಕೆ ಹೆಚ್ಚಾಗಿ ನೊಣಗಳೆಲ್ಲ ಬರ್ತವೆ ಪಾಲಿನೇಷನ್ಗೆ. ಅದಾಯಿತು. ಆಮೇಲೆ ಇಲ್ಲೆಲ್ಲ ಸೈಕೋಟ್ರಿ ಜಾಸ್ತಿ, ವೈಟ್ ಕಲರು. ಇದು ಇನ್ನೊಂದು ಸೈಕೋಟ್ರಿಯ. ಇನ್ನೇನು ಕಾಣುತ್ತೆ, ಮೆಮ್ಸೆಲಾನ್ ಇರುತ್ತೆ ಹೆಚ್ಚಾಗಿಂತ ಅಲ್ಲಿ. ಮೆಮ್ಸೆಲಾನು ಅದು ಸೈಸಿಜಿಯಮು. ಇಲ್ಲಿ ಇದು ಚೆನ್ನಾಗಿ ಬಂದಿದೆ ನೋಡು, ಸೈಜ್ ಡಿಸ್ಕಲರ್ ಚೆನ್ನಾಗಿ ಬಂದಿದೆ. ಇನ್ನೊಂದು ಒಳ್ಳೆ ಗಿಡ ಇದೆ ನೋಡಿ ಇಲ್ಲಿ, ಇದು ನೋಡ್ಕೊ. ಇದು ಎರಿಯಾಪ್ಸಿಸ್ ಅಂತ. ಇದಿದೆಯಲ್ಲ ಯಾವುದು ಅಂದರೆ ಕೊಲೊಕೇಸಿಯಾ. ಕೊಲೊಕೇಸಿಯಾ ಟೈಪೇ. ಇಷ್ಟು ಗಿಡ ಬಂಡೆಗಳ ಸಂದಿಯಲ್ಲೆಲ್ಲ ಬರೋದು ಇದು. ಇಲ್ಲಿದೆ ನೋಡು, ಇದಾದ್ರೆ ಹೂವು ನೋಡು ಬಾಯಲ್ಲಿ. ಇಷ್ಟು ಹೂವು ನೋಡ್ಬಿಡೋದು ತಡಿ. ಇಲ್ವಾ, ಹೂವು ಚೆನ್ನಾಗಿ ಅರಳಿದೆ ನೋಡು, ಇದಾದ್ರೆ ಹೂವು. ಓಕೆ, ಕಾಣುತ್ತಲ್ಲ. ಸೊಳ್ಳೆಗಳು ಕಚ್ಚುತ್ತವಿಲ್ಲ, ಅದೊಂದು ಪ್ರಾಬ್ಲಮ್ಮು. ಸೊ ಇದು ಎರಿಯಾಪ್ಸಿಸ್ಸಿಂದು ಹೂವು. ಎರಿಯಾಪ್ಸಿಸ್ಸು ಹಿಂಗೆ ಅಂದರೆ ಸ್ವಲ್ಪ ಹಿಂಗೆ ಬರೋದು, ಹಾವಿನ ಟೈಪು, ಹೆಡೆ ಟೈಪ್. ಎಸ್. ಸೊ ಇಲ್ಲೆಲ್ಲ ಇದೆ ನೋಡು, ಇದಾದ್ರೆ ಮೊಗ್ಗು. ಇಲ್ಲಾಗಿದೆ ನೋಡು. ಇದು ಒಂದೇ ಹೂವು ಎಲೆ ಅಥವಾ 2 ಎಲೆ ಬರುವಂಥ ಗಿಡ ಇದು. ಈ ಥರ ಬಂಡೆಗಳ ಸಂದಿಯಲ್ಲಿ ಇಂಥಲ್ಲಿ ಫುಲ್ಲು ನೆರಳಿರುವಲ್ಲಿ ಗಡ್ಡೆ ಅಲ್ಲಿರುತ್ತೆ, ಬಿಸಿಲು ತಾಗಬಾರ್ದು. ಮಳೆ ಬಂದಾಗ ಈ ಥರ 1-2 ಹೂ ಇದು ಬಿಟ್ಟು, ಹೌದು, ಎಲೆ ಬಿಟ್ಟು ಹೂ ಬಿಟ್ಟುಬಿಡುತ್ತೆ. ಇದು ಎರಿಯಾಪ್ಸಿಸ್ ಅಂತ.